ಹಾಯ್ ಫ್ರೆಂಡ್ಸ್, ಅಡುಗೆ ಸಮಾಚಾರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಚೆನ್ನ ಮಸಾಲ ರೆಸಿಪಿ ಮಾಡ್ತಿದ್ದೀನಿ. ನಾನು ಚಪಾತಿಗೆ ಮತ್ತು ಪೂರಿಗೂ ಮಾಡ್ಕೊಬೋದು. ನಾನಿವತ್ತು ಚಪಾತಿಗೆ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಚೆನ್ನ ಮಸಾಲ ಮಧ್ಯಾಹ್ನ ನೆನೆ ಹಾಕಿದ್ದೆ, ನೈಟಿಗೆ ಮಾಡ್ತಿದ್ದೀನಿ. ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 6 ವಿಷಲ್ ಬರ್ಸ್ಕೊಂಡಿದ್ದೀನಿ. ಮತ್ತು ಟೊಮೊಟೊ 2 ಈರುಳ್ಳಿ, 2 ಟೊಮೊಟೊ, 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅಚ್ಕಾರದ ಪುಡಿ, ಚೆನ್ನ ಮಸಾಲ ಪೌಡ್ರು, ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಟು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ. ಅದಕ್ಕಾದಮೇಲೆ ನಾನು ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಬಾಯಿಗೆ ಸಿಕ್ಕಿದಾಗ ಸ್ವಲ್ಪ ಖಾರ ಖಾರ ಅನಿಸುತ್ತೆ. ನೆಕ್ಸ್ಟ್ ಇದು ಫ್ರೈ ಆಗ್ತಿದ್ದಂಗೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಬೇಕು. ಇವಾಗ ಇದನ್ನು ಆ್ಯಡ್ ಮಾಡಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಹುರಿಬೇಕು. ಸೊ ನೀವು ಇಲ್ಲಿ ಈರುಳ್ಳಿ ಟೊಮೊಟೊ ಎಷ್ಟು ಆ್ಯಡ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕ್ವಾಂಟಿಟಿಗೆ ತಕ್ಕನಾಗಿ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಬಿಡ್ತಿದ್ದೀನಿ ನೋಡಿ, ಈ ಥರ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀವಿ. ನಾನು 2 ತೊಗೊಂಡಿದ್ದೀನಿ ಟೊಮೊಟೊ, ಸಣ್ಣದಾಗಿ ಹಚ್ಕೊಂಡಿರೋದು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಟೊಮೊಟೊನೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಅದಾದಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಹಸಿ ಇದ್ದಾಗ ಹಾಕ್ಬಿಟ್ರೆ ಅದು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಗ್ರೇವಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ. ಸೊ ನಾನಿಲ್ಲಿ ನೆಕ್ಸ್ಟು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ತಿದ್ದೀನಿ, 1 ಚಿಟಿಕೆಯಷ್ಟು. ಮತ್ತು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತೀನಿ. ಉಪ್ಪು ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ನಾನಂದರೆ ಟೊಮೊಟೊ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಒಗ್ಗರಣೆನಲ್ಲಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ಇದು ಯಾವ ಥರ ಫ್ರೈ ಆಗಬೇಕಂದ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಇದು ಅಷ್ಟೇ ಟ್ರಾನ್ಸ್ಪರೆಂಟ್ ಥರ ಕಾಣಬೇಕು. ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ, ಆ ಥರ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಸೊ ಇದೊಂದು 2 ಮಿನಿಟ್ಸ್ ತೊಗೊಳುತ್ತೆ ಈ ಥರ ಫ್ರೈ ಆಗೋಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಣಿಸ್ತಿದೆ, ಈ ಥರ ಆಗಬೇಕು. ನೆಕ್ಸ್ಟು ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಾನು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಇದು ಮೇಯ್ನು, ಫ್ಲೇವರ್ ಚೆನ್ನಾಗಿ ಬರಬೇಕಂದ್ರೆ ಇದು ಹಾಕಬೇಕು. ಸೊ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟು ನಾವು ಮಸಾಲೆಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನಿವಾಗ ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೀನಿ 1 ಸ್ಪೂನು. ನೆಕ್ಸ್ಟು ಅಚ್ಕಾರದ ಪುಡಿ 1 ಸ್ಪೂನು, ಮತ್ತು ಚೆನ್ನ ಮಸಾಲ ಪೌಡ್ರು 2 ಟೇಬಲ್ ಸ್ಪೂನು. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಮಸಾಲೆಗಳೆಲ್ಲ. ಸೊ ಚೆನ್ನಾಗಿ ಹಾಕಿ, ಇದು ನಿಮಗೆ ಕ್ವಾಂಟಿಟಿ ಹೆಂಗೆ ಬೇಕಂದು ಅಷ್ಟು ಮಾಡ್ಕೊಬೋದು. ನಾನು ಒಂದು 2-3 ಜನಕ್ಕೆ ಹಾಕೋಷ್ಟು ಮಾಡ್ತಿದ್ದೀನಿ. ನೋಡಿ, ಇದು ಚೆನ್ನ ಮಸಾಲ ಪೌಡರ್ ಈ ಥರ ಇರುತ್ತೆ. ಇದನ್ನು 2.5 ಸ್ಪೂನಷ್ಟು ಹಾಕೋತಿದ್ದೀನಿ ನಾನು. ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಹಾಕ್ಕೊಬೋದು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ, ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ನಾವು ಒಂದು 1/2 ಗ್ಲಾಸು, ತುಂಬ ಜಾಸ್ತಿ ನೀರು ಹಾಕಬಾರ್ದು, 1/2 ಗ್ಲಾಸಷ್ಟು ನೀರು ಹಾಕ್ತೀನಿ. ಏನಕ್ಕೆ ಅಂದರೆ ಈ ಮಸಾಲ, ಈ ಟೊಮೊಟೊ ಎಲ್ಲ ಚೆನ್ನಾಗಿ ಕುದಿಬೇಕು, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ 1/2 ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಕುದಿಯೋಕ್ಕೆ ಬಿಡ್ತಿದ್ದೀನಿ. ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಹೆಲ್ತಿ ಫುಡ್ಡು ಇದು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಟೇಸ್ಟ್ ವೈಸು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಕಾಬೂಲ್ ಕಡಲೆ ಬಾಯಿಗೆ ಸಿಗೋದ್ರಿಂದ ಮೆತ್ತಗಿರುತ್ತಲ್ಲ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಒಂದು ಸ್ವಲ್ಪ ಕುದಿ ಬರಲಿ, ಒಂದು ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದಿ ಬರುತ್ತೆ. ಆ ಕುದಿ ಬಂದ ಮೇಲೆ ನಾವು ಕಾಬೂಲ್ ಕಡಲೆ ವಿಷಲ್ ಹಾಕಿಸ್ಕೊಂಡಿರ್ತೀವಲ್ಲ, ಅದನ್ನು ನೀರನ್ನ ಸಪ್ರೇಟ್ ಮಾಡಬಾರ್ದು. ಆ ನೀರು ಕಾಬೂಲ್ ಕಡಲೆ ಎರಡೂ ನೋಡಿ ಈ ಥರ ನೀರು ಹಂಗೆ ಇರಬೇಕು. ಮತ್ತು ಅದನ್ನು ಚಿಮ್ಕಿದ್ರೆ ಸ್ಮ್ಯಾಶ್ ಆಗೋ ಥರ ಆಗಿರಬೇಕು. ಆ ಥರ ವಿಷಲ್ ಕೂಗಿಸ್ಕೊಬೇಕು. ಇಲ್ಲಾಂದ್ರೂ ನೀವು ಉನಿ ಹಾಕಿದ್ರೂ ಒಂದು 4-5 ವಿಷಲ್ ಬರ್ಸಲೇಬೇಕು. ಅಷ್ಟು ಬಂದಾಗ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಏನಂದರೆ, ಈಗ ಕಾಬೂಲ್ ಕಡಲೆ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಸೊ ಇವಾಗ ನಾವು ಸ್ವಲ್ಪ ಚೆನ್ನಾಗೇ ಬೇಯಿಸಬೇಕು. 4 ಮಿನಿಟ್ಸ್ to 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯೋಕ್ಕಿಡಿ. ಮತ್ತು ಆವಾಗವಾಗ ತಿರುಗ್ತೀರಿ, ಇಲ್ಲಾಂದರೆ ಹಂಡು ಹಿಡಿದ್ಬಿಡುತ್ತೆ. ಸೊ ತಳ ಹಿಡಿದ್ಬಿಡುತ್ತೆ. ಸೊ ನಮ್ಮ ಕಡೆ ಹಂಡು ಹಿಡಿದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ತಳ ಹಿಡಿಯುತ್ತೆ, ಈ ಥರ ಮಾಡ್ಕೊಳ್ಳಿ. ಇದು ಬೆಂದ ಮೇಲೆ ಅದು ಮಸಾಲೆ ಹಿಡಿಯುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ,
ಒಗ್ಗರಣೆನಲ್ಲಿ. ಇವಾಗ ಸ್ವಲ್ಪ ಹಾಕ್ತಿದ್ದೀನಿ, ಯಾಕೆಂದರೆ ನಾನು ಕಾಬೂಲ್ ಕಡಲೆ ಕೂಗಿಸ್ಕೊಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ನಾವು ಜಾಸ್ತಿ ಹಾಕ್ಕೊಬಾರ್ದು, ಉಪ್ಪು ಹಾಕ್ಬಿಡುತ್ತೆ. ಸ್ವಲ್ಪ ಹಾಕೋತಿದ್ದೀನಿ. ಮತ್ತು ಇದನ್ನು ತಿರುಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಚೆನ್ನಾಗಿ ಹಿಡೀಲಿ ಮಸಾಲೆಗೆಲ್ಲ, ಕಾಳು ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪಿಡೀಲಿ. ಇದು ಏನು ತುಂಬ ಬೇಗ ಮಾಡ್ಕೊಳ್ಳೋ ರೆಸಿಪಿನೇ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. 15 ಮಿನಿಟ್ಸ್ ತೊಗೊಳುತ್ತೆ ನಿಮಗೆ ಎಲ್ಲ ಕಂಪ್ಲೀಟ್ ಆಗೋಕ್ಕೆ. ನೆಕ್ಸ್ಟ್ ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡ್ತಿದ್ದೀನಿ. ಮತ್ತೆ ಮಧ್ಯದಲ್ಲಿ ಅದನ್ನು ಸ್ವಲ್ಪ ತಿರುಗ್ತಾ ಇರ್ತೀನಿ, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕುದಿ ಬರ್ತಿದೆ. ನಾನೊಂದು 3-4 ಮಿನಿಟ್ಸ್ ಬೇಯಿಸಿದ ಮೇಲೆ ಮತ್ತು ಒಳ್ಳೆ ಸ್ಮೆಲ್ ಬರ್ತಿದೆ ಮಸಾಲೆದು ಎಲ್ಲ. ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ, ಫೈನಲ್ ಟಚ್ ಇದು. ಸೊ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಕೊಂತೀರೋ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ಸೊ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬೆಣ್ಣೆ. ಸೊ ನಾನಿವತ್ತು ಬೆಣ್ಣೆ ಯೂಸ್ ಮಾಡ್ತಿಲ್ಲ, ತುಪ್ಪ ಯೂಸ್ ಮಾಡ್ತಿದ್ದೀನಿ. ತುಪ್ಪನ ತುಂಬಾ ಹಾಕ್ಬಾರ್ದು. ಸೊ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಕ್ವಾಂಟಿಟಿಗೆ. ಸೊ ನಾನು ಚಿಕ್ಕ ಸ್ಪೂನ್ ಆಗೋದ್ರಿಂದ ಒಂದು 4 ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಕುದಿ ಬರಬೇಕಾದ್ರೆ ಈ ಥರ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಚಪಾತಿ ಮತ್ತು ಪೂರಿಗೆ ತುಂಬ ಒಳ್ಳೆ ಕಾಂಬಿನೇಷನ್. ಇಷ್ಟೇ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ತುಂಬ ಈಸಿ. ಸೊ ನೋಡಿ, ಈ ಥರ ಕುದಿ ಬರ್ತಿದೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 ಮಿನಿಟು ಕ್ಲೋಸ್ ಮಾಡಿ ಇಟ್ಬಿಡಿ, ಚೆನ್ನಾಗಿ ಬೇಯಲಿ. ಎಲ್ಲ ತುಪ್ಪನೂ ಇಟ್ಕೊಳ್ಳುತ್ತೆ ಫ್ಲೇವರು. ಎಷ್ಟು ಘಮ ಘಮ ಅನ್ನೋ ಥರ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್.